ನೀನನ್ನ ಬೆಳೆಸಿದಕ್ಕೆ, ನೀನ್ ಈ ಸ್ಥಾನದಲ್ಲಿರೋದಕ್ಕೆ ನನಗೆ ಯಾವಾಗ್ಲೂ ಹೆಮ್ಮೆ ಇರುತ್ತೆ. ನನ್ನ ಅಮ್ಮನು ಕೂಡ ಮರ್ತು ಹೋಗುವಂತ ಪ್ರೀತಿ ತೋರಿಸಿದ ದೇವತೆ ಅಂತ ಅತ್ತೆ ಹತ್ರ ಇರೋದು, ಅವರಿಂದ ಎಲ್ಲವನ್ನೂ ಕಲ್ತ್ಕೊಳ್ಳೋದು, ಇದು ನನ್ನ ಅದೃಷ್ಟ ಅತ್ತೆ. ನೀವು ನಮ್ಮ ಮನೇಲಿ ಇದ್ದಷ್ಟು ದಿನ ನನ್ನಿಂದ ಏನಾದ್ರೂ ತೊಂದರೆಗಳಾಗಿದ್ರೆ, ನಾನೇನಾದ್ರೂ ತಪ್ಪುಗಳನ್ನ ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಅತ್ತೆ. ನೀನ್ ಯಾಕಮ್ಮ ಕ್ಷಮಾಪಣೆ ಕೇಳ್ತಾ ಇದೆಯಾ? ನನಗಲ್ಲ, ನಿನ್ನಿಂದ 4 ಜನಕ್ಕೆ ಒಳ್ಳೇದಾಗುತ್ತೆ ಹೊರತು ಕೆಟ್ಟದು ಯಾವತ್ತೂ ಆಗಲ್ಲ ಚಿನ್ನಮ್ಮ. ಇಷ್ಟು ದಿನ ಮನೆ ಪೂರ್ತಿ ಸಂಭ್ರಮದಿಂದ ಹಬ್ಬದ ಹಾಗೆ ಇತ್ತು. ಆ ಗಡಿಬಿಡಿಗೆ ಇಷ್ಟು ದೊಡ್ಡ ಮನೆ ಕೂಡ ಚಿಕ್ಕದಾಯಿತು. ಇವಾಗ ನೀವು ಹೊರಟಿದ್ದೀರಾ, ಖಂಡಿತ ನಮಗೆಲ್ಲ ಬೇಜಾರಾಗುತ್ತೆ. ಏನೋ ನಾಚಿಕೆಯಿಂದ ಹೇಳ್ತಿದ್ದೇನೆ ಹೊರತು ಹಾಗೇನು ಇಲ್ಲ ಬಿಡಿ ಅರುಣ್ ಅವ್ರೆ. ಡ್ಯಾಡ್ ಹೇಳಿದ್ದು ನಿಜಾನೇ ಅಜ್ಜಿ. ಚಿಕ್ಕ ಚಿಕ್ಕ ಕನ್ಫ್ಯೂಷನ್ಸ್ ಇದ್ರೂ ನೀವು ಬಂದ ಮೇಲೆ ಎಲ್ಲಾನು ಒಳ್ಳೇದೇ ಆಗ್ತಿದೆ. ರಾಹುಲ್, ಗಂಡ ಹೆಂಡತಿ ಮಧ್ಯೆ ಸಮಾನತೆ ಮುಖ್ಯ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಅನ್ಯೋನ್ಯವಾಗಿರ್ಬೇಕು. ನಾನು ಮತ್ತೆ ಬರೋ ಅಷ್ಟೊತ್ತಿಗೆ ಈ ಕೈಯಲ್ಲಿ ಮಗಳ ಜೊತೆಗೆ ಮಗ ಕೂಡ ಇರಬೇಕು. ಅರ್ಥ ಆಯ್ತಾ? ಬಾವಾ, ನೀವಿಬ್ರು ಒಬ್ರ ಮೇಲೊಬ್ರು ಇಟ್ಕೊಂಡಿರೋ ಪ್ರೀತಿ ನೋಡ್ತಿದ್ರೆ ನಂಗೆ ಎಷ್ಟು ಸಂತೋಷ ಆಯ್ತದೋ ಅಷ್ಟೇ ಹೊಟ್ಟೆ ಕಿಚ್ ಕೂಡ ಆಯ್ತದೆ. ನನ್ ದೃಷ್ಟಿ ಮಾತ್ರ ಅಲ್ಲ, ಬೇರೆ ಯಾರ ದೃಷ್ಟಿನೂ ನಿಮಗ್ ತಗಲ್ದಂಗೆ ನೀವಿಬ್ರು ಯಾವಾಗ್ಲೂ ಹಿಂಗೆ ಸಂತೋಷವಾಗಿರಿ. ಗೋಣಿ ಚೀಲದ ವಿಷಯ ಮಾತ್ರ ಗುಟ್ಟಾಗಿಡು ವಂಚಕ. ಯಾರೇ ಕೇಳಿದ್ರು ನಂಗೇನು ಗೊತ್ತಿಲ್ಲ ಅಂತಾನೆ ಹೇಳ್ತೀನಿ, ಸರಿನಾ? ಗೊತ್ತಿಲ್ದೇ ಇರುವಾಗ ಮತ್ಯಾಕ್ ಹೇಳ್ತಿದ್ಯಾ? ಹುಷಾರಾಗಿ ಹೋಗ್ಬನ್ನಿ, ಸರಿನಾ? ಪದ್ದು, ಹೊರಡೋಣ್ವಾ? ಸರಿನಮ್ಮ, ಹೋಗ್ತೀನಿ ಅಂತ ಹೇಳ್ಬಿಡಿ ಅತ್ತೆ. ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ. ಮತ್ತೆ ಯಾವಾಗ ಬರ್ತೀರಾ ಅಜ್ಜಿ? ನನ್ನ ಕೈಯಲ್ಲಿ ಏನಿದ್ಯಮ್ಮ, ಎಲ್ಲ ಮೇಲಿರೋನ್ ದಯೆ. ಮುಂದಿನ ಸಲ ನಾನ್ ಬರೋ ಅಷ್ಟೊತ್ತಿಗೆ ನೀನ್ ಹೀಗೆ ಒಂಟಿಯಾಗಿರ್ದೆ ನಿನ್ ಗಂಡನ್ ಜೊತೆ ಜೋಡಿಯಾಗಿ ಕಾಣಿಸ್ಕೋಬೇಕು. ಹಾಗೆ ಆಗ್ಲಿ ಅಜ್ಜಿ. ಮ್ಯಾಮ್, ನಾನೋಗಿ ಡ್ರಾಪ್ ಮಾಡಿ ಬರ್ತೀನಿ. ಓಕೆ ತೇಜ, ಹೋಗ್ಬರ್ತೀನಿ. 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 ಹುಷಾರಾಗ್ರಿ. ನಾಳೆ ಒಂದಿನ ಸರ್ಸುಗೆ ಫುಲ್ ಪವರ್ಸ್ ಅಂದ್ರೆ ನಮ್ ಬದುಕು ಕಾಲಿಫ್ಲವರ್ಸ ಪ್ರೀತಿ. ಒಂದಿನಕ್ಕೆ ಏನಾಗುತ್ತೆ? ಇದೇನು ಒಬ್ಬರದೇ ಸಿನಿಮಾನಾ? ಹಾ, ಈ ಸಿನಿಮಾಗಳಲ್ಲಿ ಆಗುತ್ತಲ್ಲ, CM ಆಗಿ ಒಂದೇ ಒಂದಿನ ಇರ್ತಾರೆ, ಗೊತ್ತಾ ನಿನಗೆ? ಅಲ್ಲಿ ವಿಲನ್ಸ್ ಅರ್ಜುನ್ ಮನೇಲಿಲ್ಲ, ಇಲ್ಲಿದ್ದಾರೆ. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಈ ಮನೆ ದೊಡ್ಡ ಸೊಸೆ ಪ್ರೀತಿ ಮಾಡ್ಕೊಳ್ದೆ ಹೇಗಿರ್ಲಿ? ಏನು, ಯಾಕಿಬ್ರು ತಲೆನ ಚಚ್ಕೋತಾ ಇದ್ದೀರಾ? ಟಾಪಿಕ್ ಏನು ಅಂತ ಗೊತ್ತಾದ್ರೆ ನಾನು ಹೆಲ್ಪ್ ಮಾಡ್ತೀನಿ. ನೀವ್ ಹೆಲ್ಪ್ ಮಾಡೋ ಅಂತ ಟಾಪಿಕ್ ಅಲ್ಲ ಬಿಡಿ.
ಹಾಗಾದ್ರೆ ಏನೋ ದೊಡ್ಡ ಕುತಂತ್ರ ಅಂತ ಆಯ್ತು. ಕುತಂತ್ರ ನವ್ಯ, ಏನೋ ಒಂದ್ಸರ್ತಿ ಗೊತ್ತಿಲ್ಲದೆ ಆದ್ರೆ ಪ್ರತಿ ಸರಿ ಹಾಗೆ ಅನ್ಕೊಟ್ರೆ ಹೇಗೆ? ಗೊತ್ತಿಲ್ಲದೆ ಅಲ್ಲ, ಹಳೆದನ್ನ ನೀನ್ ಮರ್ತೋದಷ್ಟು ಸುಲಭವಾಗಿ ನಾವು ಮರ್ತೋಗಕ್ಕಾಗಲ್ಲ. ಏನಮ್ಮ, ಏನಾಯ್ತು? ಏನಿಲ್ಲ ಮಾವ, ನಾಳೆ ಭಾಷಣಿಗೆ ಅಧಿಕಾರ ಕೊಡ್ತಿದಾರಲ್ಲ, ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಿದ್ವಿ ಅಷ್ಟೇ. ಡಿಸ್ಕಸ್ ಮಾಡೋದಕ್ಕೆ ಏನಿದೆ ಅತ್ಗೆ? ಮೇಡಮ್ ಈ ಮನೇಲಿ ಹೇಗಿದಾರೋ ಭಾಷಣಿ ಕೂಡ ಅದೇ ರೀತಿ ಇರ್ತಾಳೆ. ಅಂದ್ರೆ ಸ್ಯಾರಿ, ಆರ್ನಮೆಂಟ್ಸ್, ಡಿಫ್ರೆಂಟ್ ಜ್ಯುವೆಲ್ರಿ, ನೆಕ್ಲೆಸಸ್ ಎಲ್ಲ ಹಾಕೋತಾಳ. ನಾಳೆ ಬರ್ತಿರೋದು ಅಹಂ ಅಲಂಕಾರ ಅಲ್ಲ ವನಜ, ಅಧಿಕಾರ. ವಾಗ್ದೇವಿ ನಿರ್ಧಾರಕ್ಕೆ ನಾವೆಲ್ಲ ಹೇಗೆ ಬೆಲೆ ಕೊಡ್ತೀವೋ, ನಾಳೆ ಭಾಷಣಿ ಮಾತನ್ನ ಕೂಡ ಹಾಗೇನೆ ಕೇಳಬೇಕು, ಬೆಲೆನೂ ಕೊಡಬೇಕು. ಅದು ಓಕೆ, ಆದ್ರೆ ಆಫೀಸ್ ಕೆಲ್ಸದ ಮಾತೇನ್ ಅಂಕಲ್? ಸೈನಿಂಗ್ ಅಥಾರಿಟಿ ಆಂಟಿಗೆ ಮಾತ್ರನೇ ಇರೋದು. ಆಂಟಿ ಮಾತ್ರ ಆರ್ಗನೈಸ್ ಮಾಡೋ ಎಷ್ಟೋ ಕೆಲಸಗಳಿಗೆ ರೆಸ್ಪಾನ್ಸಿಬಿಲಿಟೀಸ್ನ ಭಾಷಣಿ ಹೇಗೆ ಟೇಕ್ ಆಫ್ ಮಾಡ್ತಾಳೆ? ನೋಡು ಪ್ರೀತಿ, ಮಾವ ಏನೋ ಪ್ರೀತಿಯಿಂದ ಹೇಳ್ತಿದ್ದಾರೆ ಹೊರತು ನನಗಂತೂ ಇಂಟ್ರೆಸ್ಟ್ ಇಲ್ಲ. ಅಜ್ಜಿ ಅವ್ರ ಮಾತಿಗಿಲ್ಲ ಅನ್ನೋದಕ್ಕಾಗ್ದೆ ಈ ಸ್ಪರ್ಧೆಗೆ ಒಪ್ಕೊಂಡೆ ಹೊರತು ಗೆಲ್ಬೇಕಂತಲ್ಲ, ಗೆದ್ದು ಅಧಿಕಾರ ದಕ್ಕಿಸ್ಕೊಳ್ಬೇಕು ಅಂತನೂ ಅಲ್ಲ. ಬರಲ್ಲ ಅಂದ್ರೆ ಏನ್ ಭಾಷಣಿ? ನಿನ್ಗೇನು ಗೊತ್ತಿಲ್ಲ ಅನ್ನೋ ಹಾಗೆ, ಏನು ಬರಲ್ಲ ಅನ್ನೋ ಹಾಗೆ ಯಾಕೆ ಮಾತಾಡ್ತಿದ್ಯಾ? ನೀನೇನ್ ಸರಸು ಹಾಗೆ ಓದ್ ಬರ್ದೇ ಇರೋ ಹುಡುಗಿ ಅಲ್ಲ. ಸ್ಪೋಕನ್ ಇಂಗ್ಲಿಷ್ ಇನ್ಸ್ಟಿಟ್ಯೂಟ್ ನಡೆಸಿದ್ಯಾ, ನಿನಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಕೂಡ ಇದೆ. ಆದ್ರೆ ಅದೆಲ್ಲ ಆಫೀಸ್ ಕೆಲ್ಸಕ್ಕೆ ಹೇಗೆ ವರ್ಕ್ ಆಗತ್ತೆ ರಾಹುಲ್? ವಾಗ್ದೇವಿಗೆ ಮಾತಪ್ಪದು ಅಭ್ಯಾಸ ಇಲ್ಲ, ಅದಕ್ಕೆ ಹಾಗೇನೆ ಮುಂದುವರ್ಸೋದಕ್ಕೆ ಹೇಳಿದಾಳೆ. ಇನ್ನೇನ್ ಸಮಸ್ಯೆ? ನನಗೇನು ಪ್ರಾಬ್ಲಮ್ ಇಲ್ಲ ಡ್ಯಾಡ್. ಪ್ರೀತಿನೇ ಮೇಡಮ್ ಫೈನಲ್ ಡಿಸಿಷನ್ಗೋಸ್ಕರ ತುಂಬಾ ಸಫರ್ ಆಗ್ತಿದ್ದಾಳೆ. ನಂದು ಕನ್ಸರ್ನ್ ರಾಹುಲ್, ಸಫರಿಂಗ್ ಅಲ್ಲ. ಆದ್ರೂ ನಾಳೆ ಮಾರ್ನಿಂಗ್ ಆಂಟಿದು ಬೋರ್ಡ್ ಮೆಂಬರ್ಸ್ ಜೊತೆ ಮೀಟಿಂಗ್, 10:30ಗೆ ಅಕಾಡೆಮಿಕ್ ಪ್ರೋಗ್ರೆಸ್ ಬಗ್ಗೆ, ಸ್ಕೂಲ್ ಪ್ರಿನ್ಸಿಪಲ್ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್, 12:45ಗೆ ಎಜುಕೇಷನ್ ಮಿನಿಸ್ಟರ್ ಜೊತೆ ಲಂಚ್. ಗೆ ಅಕ್ಷರ ಫೌಂಡೇಶನ್ ಅವರ ಫೆಲಿಸಿಟೇಷನ್, 5 ಆಡಿಟಿಂಗ್ ಸಬ್ಮಿಟ್ ಇದೆ. ಇದನ್ನೆಲ್ಲ ಭಾಷಣಿ ಒಬ್ಳೆ ಹೇಗೆ ಹ್ಯಾಂಡಲ್ ಮಾಡ್ತಾಳೆ? ಮೇಡಮ್ ಹೇಳಿರೋ ಮಾತನ್ನ ಮೀರ್ಬಾರ್ದು ಅಂದ್ರೆ ಮನೇಲಿ ಮಾತ್ರ ಅಧಿಕಾರನ ತಗೊಳಕ್ ಹೇಳಿ ಮಾವ. ಅದೊಂದು ಆಪ್ಷನ್ ಇದೆ ಅಲ್ವಾ? ಅಷ್ಟೇ ಅಲ್ವಾ ಪ್ರೀತಿ? ಅಂದ್ರೆ ಏನ್ ನಿಮ್ಮ ಉದ್ದೇಶ? ಒಂದು ದಿನ ಅಧಿಕಾರ ಅಂತ ವಾಗ್ದೇವಿ ಒಪ್ಕೊಂಡಿದ್ದಾಳೆ, ಮತ್ತೆ ಅದ್ರಲ್ಲಿ ತಪ್ಪನ್ನ ಹುಡುಕಿ ಅವಳ ಮನ್ಸನ್ನ ಯಾಕೆ ಬದಲಾಯಿಸಬೇಕು ಅನ್ಕೋತಿದ್ದೀರಾ? ಮನಸ್ ಬದಲಾಯಿಸೋದಲ್ಲ ಅಂಕಲ್, ಭಾಷಣಿ ಹ್ಯಾಂಡಲ್ ಮಾಡಿಲ್ಲ ಅಂದ್ರೆ ಅದರ ಎಫೆಕ್ಟ್ ನಮ್ಮ ಆರ್ಗನೈಸೇಷನ್ ಮೇಲೆ ಬೀಳುತ್ತೆ. ಮಾಡಲ್ಲ ಅಂತ ನಿನಗೆ ಹೇಗೆ ಗೊತ್ತು? ಅವಳ ಟ್ಯಾಲೆಂಟ್ ಏನು ಅಂತ ಗೊತ್ತಿಲ್ಲದೆ ಮಾತಾಡ್ತಿದ್ಯಾ. ಅವಳು ಒಂದೇ ದಿನದಲ್ಲಿ ಎಲ್ಲ ಕಲಿಯೋದಕ್ಕಾಗಲ್ಲ, ಬಟ್ ಯಾವುದು ಡಿಸ್ಟರ್ಬ್ ಆಗದೆ ಇರೋ ಹಾಗೆ ಅವಳು ಮಾಡ್ತಾಳೆ ಅಂತ ನನಗೆ ನಂಬಿಕೆ ಇದೆ. ಪ್ರೀತಿ, ಭಾಷಣಿಗೆ ಏನು ಗೊತ್ತಿಲ್ಲ ಅಂದ್ರೆ ನಾನು ರಾಹುಲ್ ಹೆಲ್ಪ್ ಮಾಡ್ತೀವಿ ಹೊರತು ಮೇಡಮ್ ಮಾತನ್ನ ಹಿಂದೆ ತಗೊಳ್ಳೋ ಚಾನ್ಸ್ ಮಾತ್ರ ಕೊಡೋದೇ ಇಲ್ಲ.
ಅವಳ ಬಗ್ಗೆ ನಿಮ್ಗೆ ಯಾಕೆ? ನಿಮ್ಗೇನಾದ್ರೂ ಹೆಲ್ಪ್ ಸಪೋರ್ಟು ಮಾಡ್ಬೇಕು ಅಂತಿದ್ರೆ ಹೆಂಡತಿ ಅಂತ ನಾನಿದ್ದೀನಲ್ಲ, ಅದನ್ನ ನನ್ಗೆ ಮಾಡಿ. ಸ್ವಲ್ಪನೂ ಬುದ್ಧಿ ಜ್ಞಾನ ಏನೂ ಇಲ್ಲ ನಿಮ್ಗೆ. ಅಂಕಲ್, ಪ್ರಾಬ್ಲಮ್ ಏನು ಅಂತ ಹೇಳಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಅಲ್ಲ, ನೀವು ಕೂಡ ಒಂದ್ಸರಿ ಯೋಚನೆ ಮಾಡಿ. ಆದರೆ ಆಂಟಿ ಡಿಸಿಷನ್ನೇ ಫೈನಲ್. ಆಲ್ರೆಡಿ ವಾಗ್ದೇವಿ ಡಿಸೈಡ್ ಮಾಡಿಬಿಟ್ಟಿದ್ದಾಳೆ ಪ್ರೀತಿ. ನಾಳೆ ಒಂದಿನ ಎಲ್ಲನೂ ಭಾಷಣಿನ ಹ್ಯಾಂಡಲ್ ಮಾಡ್ತಾಳೆ. ಆದರೆ ಮಿನಿಸ್ಟರ್ ಮೀಟಿಂಗ್ ಎಲ್ಲ ಅಂತ ಹೇಳ್ತಿದಾರಲ್ಲ ಪ್ರೀತಿ. ನಮ್ಮ ಅತ್ತೆ ಮುಂದೆ ಕೊಟ್ಟಿರೋ ಮಾತಿಗೆ ವಾಗ್ದೇವಿ ಕಟ್ ಬೀಳ್ತಾಳೆ ಹೊರತು ಬೇರೆ ಯಾವುದು ಕಂಡೀಷನ್ ಹಾಕೋದಕ್ಕೂ ಅವಕಾಶ ಇಲ್ಲ. ಕೆಲವು ಅಷ್ಟು ಈಸಿ ಅಲ್ಲ ಸರ್ಸು. ನೀನು ಹೇಗೆ ಗೆಲ್ತೀಯೋ ನಾನು ನೋಡ್ತೀನಿ. ಭಾಷಿಣಿಗೆ ಏನಾದ್ರೂ ಒಳ್ಳೇದಾಗ್ತಿದೆ ಅಂದ್ರೆ ಈ ಪ್ರೀತಿ ಸ್ವಲ್ಪನೂ ಒಪ್ಕೊಳ್ಳಲ್ಲ ಡ್ಯಾಡ್. ನೋಡಿ ಎಷ್ಟು ಮಾತಾಡ್ತಿದ್ದಾಳೆ, ಎಷ್ಟು ರೂಲ್ಸ್ ಹೇಳ್ತಿದ್ದಾಳೆ. ಅವಳು ಎಷ್ಟು ಹೇಳಿದ್ರು ಏನು ನವ್ಯ, ಮ್ಯಾಮ್ ಮತ್ತೆ ಫೈನಲ್, ಲೀವ್ ಇಟ್. ನಾಳೆ ಮೇಡಮ್ ಸ್ಕೆಡ್ಯೂಲ್ ಕೇಳಿದ್ಮೇಲೆ ನಂಗೆ ಭಯ ಆಗ್ತಿದೆ ರಾಹುಲ್ ಅವರೇ. ನಾನು ಮ್ಯಾನೇಜ್ ಮಾಡ್ಬೋದಾ? ಅಮ್ಮವ್ರ ಸ್ಥಾನನ ಊಹಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ. ಅಂಥದ್ರಲ್ಲಿ ಆ ಸ್ಥಾನದಲ್ಲಿ ನಾನಿರೋದಂದ್ರೆ ಅಯ್ಯೋ. ಏನ್ ಭಾಷಣಿ ಇದು? ನೀನು ಕೂಡ ಪ್ರೀತಿ ಹೇಳ್ದ ಹಾಗೆ ಹೇಳ್ತಿದ್ಯಲ್ಲ. ನೀನು ಸಾಧಿಸಬಹುದು ಅನ್ನೋ ನಂಬಿಕೆ ನನಗಿದೆ. ಧೈರ್ಯವಾಗಿ ನೀನು ಹ್ಯಾಂಡಲ್ ಮಾಡಬಹುದು ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಇರು ಸಾಕು. ಎಲ್ಲ ಆಟೋಮೆಟಿಕ್ ಆಗಿ ಅದಾಗೆ ನಡೆಯುತ್ತೆ. ಯಾ ಭಾಷಿಣಿ, ಆಫೀಸ್ ವರ್ಕಲ್ಲಿ ಯಾವ ಪ್ರಾಬ್ಲಮ್ ಆಗದಿರೋ ಹಾಗೆ ನಿನಗೆ ಹೆಲ್ಪ್ ಮಾಡೋದಕ್ಕೆ ನಾವೆಲ್ಲ ಇದ್ದೀವಲ್ಲ. ನೆಸೆಸರಿ ಇದ್ರೆ ನಾನು ಕೂಡ ಆಫೀಸಿಗೆ ಬಂದು ನಿನ್ಗೆ ಹೆಲ್ಪ್ ಮಾಡ್ತೀನಿ. ನಿನ್ ಗೆಲುವನ್ನ ನಮ್ ಗೆಲುವಂತಾನೆ ನೋಡ್ತಿದ್ದೀವಿ. ಇವಾಗ ಹೆಜ್ಜೆನ ಹಿಂದಕ್ಕಿಟ್ರೆ ಅದು ನಮಗೆ ಅವಮಾನನಮ್ಮ. ನಿನ್ ಮೇಲೆ ನಮಗೆ ನಂಬಿಕೆ ಇದೆ. ರಾಹುಲ್, ಒಂದ್ಸಲ ನಾವು ಮೇಡಮ್ ಶೆಡ್ಯೂಲ್ನ ರೀಚೆಕ್ ಮಾಡೋಣ ಬಾ. ಓಕೆ. ಆಲ್ ದಿ ಬೆಸ್ಟ್ ಸರ್ಸು. ಒಂದಿನ ನಾನು ನೆನ್ಸ್ಕೊಂಡ್ರೆ ಮೈಯೆಲ್ಲ ನಡ್ಕ ಬರ್ತಿದ್ಯಾ? ಇಲ್ಲ ಎಲ್ರ ಮೋಟಿವೇಶನ್ ಇಂದ ಹೆಚ್ಚು ಧೈರ್ಯ ಬರ್ತಿದ್ಯಾ? ನಿನ್ ದರಿದ್ರನೋ ನನ್ನ ಅದೃಷ್ಟನೋ ಗೊತ್ತಿಲ್ಲ, ಆದ್ರೆ ನಾಳೆ ಎಲ್ಲ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ಸ್ ಇದೆ. ಯಾವ ಚಿಕ್ಕ ಮಿಸ್ಟೇಕ್ ಆದ್ರೂ ದೊಡ್ಡದ್ ಮಾಡೋದಕ್ಕೆ ನಾನ್ ಸಿದ್ಧವಾಗಿರ್ತೀನಿ. ಗೆಟ್ ರೆಡಿ. ವಿದ್ಯಮ್ಮ, ನಾಳೆ ನಾನು ಅಮ್ಮೋರ್ ಜವಾಬ್ದಾರಿಗಳನ್ನ ತಗೋತಿದ್ದೀನಿ. ಭಯ ಏನೋ ಆಗ್ತಿದೆ, ಆದ್ರೆ ತಪ್ಸೋದಿಲ್ಲ. ನೀನ್ ಮಾತ್ರ ಗಲಾಟೆ ಮಾಡ್ದೆ ಆಡ್ಕೋ. ಸುಸ್ತಾದ್ರೆ ಆರಾಮಾಗಿ ನಿದ್ದೆ ಮಾಡು, ಸರಿನಾ? ಈ ಅಮ್ಮನ್ ಮಾತ್ ಕೇಳ್ದೆ ಅಂದ್ರೆ
ನಾಳೆ ನಿನ್ನ ಶಾಪ್ಗೆ ಕರ್ಕೊಂಡು ಹೋಗಿ ನೀನ್ ತೋರಿಸಿದ್ದನ್ನೆಲ್ಲ ಕೊಡಿಸ್ತೀನಿ, ಸರಿನಾ? ನಾನೇನಾದ್ರೂ ನೀನು ಹೇಳ್ದ ಹಾಗೆ ಮಾಡಿದ್ರೆ ನನಗೂ ಕೂಡ ಒಂದು ಮುತ್ತು ಕೊಡ್ತೀಯಾ? ನೀವೇನ್ ಚಿಕ್ಕ ಮಗುನಾ? ಹೌದು. ಅಯ್ಯೋ, ನಾನು ಮೊನ್ನೆ ಅಷ್ಟೇ ನಡೆಯೋದನ್ನ ಕಲ್ತಿದ್ದೀನಿ. ಆಹಾ, ಹೌದಾ? ಹೀಗೆಲ್ಲ ಸುಳ್ಳು ಹೇಳೋರಿಗೆ ಮುತ್ತಲ್ಲ ಗೊತ್ತು ಕೊಡ್ಬೇಕು, ಅದನ್ನ ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಬೇಡ ಬಿಡು. ಹೌದು, ಏನಿದು? ಇದಾ ಸೀರೆಗಳು. ನನಗೆ ಯಾಕೆ? ನನ್ನ ಹತ್ರ ಇದೆ ಅಲ್ವಾ? ಅದನ್ನೆಲ್ಲ ನೀನ್ ಮನೇಲಿ ಇಟ್ಕೋ. ಇದನ್ನ ನಾಳೆಗೋಸ್ಕರ ತಗೊಂಡ್ ಬಂದಿದ್ದೀನಿ. ನಾಳೆ ಫಸ್ಟ್ ಟೈಮ್ ನೀನು ಮೇಡಮ್ ಹಾಗೆ ಇರ್ತಿದ್ಯಾ ಅಲ್ವಾ? ತುಂಬಾ ಮೀಟಿಂಗ್ಸ್ಗಳನ್ನ ಅಟೆಂಡ್ ಮಾಡಬೇಕು. ಎಷ್ಟೋ ಜನ ಫಾರಿನ್ ಡೆಲಿಗೇಟ್ಸ್ನ ನೀನ್ ಮೀಟ್ ಮಾಡ್ತೀಯ. ಅದಕ್ಕೆ ಒಕೇಶನ್ಗೆ ತಕ್ಕ ಹಾಗೆ ನಿನಗೆ ಸ್ಯಾರೀಸ್ ತಂದಿದ್ದೀನಿ. ಹಾ, ಇದು ಫಸ್ಟ್ ಸ್ಯಾರಿ ನೀನು ಆಫೀಸಿಗೆ ಹೋಗೋದಕ್ಕೆ. ಇದು ಮಿನಿಸ್ಟರ್ನ ಮೀಟ್ ಮಾಡಕ್ ಹೋಗೋವಾಗ ಹಾಕೋ. ಇದು ನೀನ್ ಫಂಕ್ಷನ್ಗೆ ಹೋಗೋವಾಗ. ಇದು ಸಮಿಟ್ಗೆ. ಇನ್ನೊಂದ್ ಸಾರಿ ಸೇಫರ್ ಸೈಡ್ ಇರ್ಲಿ ಅಂತ ತಗೊಂಡ್ ಬಂದಿದ್ದೀನಿ. ರಾಹುಲ್ ಅವರೇ, ಇದೆಲ್ಲ ಯಾಕೆ ರಾಹುಲ್ ಅವರೇ? ಇಷ್ಟು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು ಕೂಡ ಯಾಕೆ ಅಂತ ಕೇಳ್ತಿದ್ಯಲ್ಲ ಭಾಷಿಣಿ. ಅಲ್ಲ, ನೀನು ವಾಗ್ದೇವಿಯವ್ರ ಸೊಸೆ. ಅವ್ರ ಜಾಗದಲ್ಲಿ ನೀನು ಆಫೀಸಿಗೆ ಬರ್ತಿದ್ಯಾ ಅಂದ್ರೆ ಹೇಗಿರ್ಬೇಕು? ಅದ್ ಹಾಗಲ್ಲ ರಾಹುಲ್ ಅವರೇ, ನೀವೆಷ್ಟೇ ಧೈರ್ಯ ಹೇಳಿದ್ರು ನಾಳೆ ಬಗ್ಗೆ ನಂಗೆ ಸ್ವಲ್ಪ ಭಯ ಆಗ್ತಿದೆ. ಅದ್ರ ಜೊತೆಗೆ ಹೀಗೆ ಬೇರೆ ಬೇರೆ ಸೀರೆ ಉಟ್ಕೊಳ್ಳೋದು ಅಂದ್ರೆ. ಭಾಷಿಣಿ, ಇದು ಹಬ್ಬ ಅಲ್ಲ, ಅರ್ಹತೆಗೋಸ್ಕರ ಅಷ್ಟೇ. ನಮ್ಮ ವಿದ್ಯಾಗೋಸ್ಕರ. ನೀನು ಮನೆಗೆ ಬಂದ ದಿವಸದಿಂದ ಮೇಡಮ್ ನಿನ್ ಮೇಲೆ ಕೋಪ ಮಾಡ್ಕೊಂಡಿದಾರಲ್ವಾ? ನೀನ್ ಏನೇ ಮಾಡಿದ್ರು ಇಂಪ್ರೆಸ್ ಆಗೋದ ಹಾಗಿರ್ಲಿ, ತುಂಬಾನೇ ಇರಿಟೇಷನ್ ಆಗೋ ತರ ಫೀಲ್ ಆಗ್ತಿದ್ದಾರೆ. ಹೀಗಿರೋವಾಗ ನಿನಗೆ ಸಿಕ್ಕಿರೋ ಗೋಲ್ಡನ್ ಆಪರ್ಚುನಿಟಿ ಈ ಒನ್ ಡೇ ಅಷ್ಟೇ. ನೋಡು ಭಾಷಿಣಿ, ಲಾಸ್ಟ್ ಟೈಮ್ ಸರಸು ವಾಣಿ ಹಾಗೆ ಬಂದಾಗ ಮೇಡಮ್ ಇಂಪ್ರೆಸ್ ಆಗಿದ್ದು ಈ ಆಫೀಸ್ ವರ್ಕ್ನ, ಪ್ರಾಜೆಕ್ಟ್ ವರ್ಕ್ನ ಹ್ಯಾಂಡಲ್ ಮಾಡಿದ್ದು ನೋಡಿನೆ. ಸೊ ನೀನು ಕೂಡ ಅದೇ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡಬೇಕು. ನಿನಗೆ ಹೆಲ್ಪ್ ಮಾಡೋದಕ್ಕೆ, ಸಪೋರ್ಟ್ ಮಾಡೋದಕ್ಕೆ ನಾವೆಲ್ಲರೂ ಇದೀವಲ್ವಾ? ಸರಿನಾ? ಸರಿ ರೀ. ಓಕೆ ದನ್. ಮಗು ಕೂಡ ನಿದ್ದೆ ಮಾಡ್ತಿದೆ. ನೀನು ಕೂಡ ಆದಷ್ಟು ಬೇಗ ಮಲಗಿ ಬೆಳಗ್ಗೆ ಎದ್ದು ಕೂಡಲೇ ಫ್ರೆಶ್ ಆಗಿ ರೆಡಿ ಆಗ್ಬೇಕು, ಸರಿನಾ? ಸರಿ ರಾಹುಲ್ ಅವರೇ. ಓಕೆ, ಸರಿ. ಹಾಗಾದ್ರೆ ಮಲ್ಗು. ಗುಡ್ ನೈಟ್. ನಾನು ಸರ್ಸು ಅಂತ ಗೊತ್ತಿದ್ರು ಕೂಡ ಮನೇಲಿರೋದಕ್ಕೆ ಅವಕಾಶ ಕೊಟ್ಟಿರೋದು ನಮ್ಮಮ್ಮವ್ರು ಕೊಟ್ಟಿರೋ ವರನೇ. ಇವತ್ತು ಆ ವರಕ್ಕೆ ಒಂದು ಪರೀಕ್ಷೆ ನಡೀತಿದೆ. ಅದು ಶಿಕ್ಷೆಯಾಗಿ ಬದಲಾಗದಿರೋ ಹಾಗೆ ನೀನೇ ರಕ್ಷಿಸಬೇಕು. ಕೋಪ ದೀಪ ಆರೋಗಿದ್ದಕ್ಕ? ಇಲ್ಲ ದೇವ್ರು ಕೂಡ ಒಪ್ಪಿಗೆ ನೀಡ್ಲಿಲ್ಲ ಅನ್ನೋದಕ್ಕ? ಏನೋ ಅನ್ಕೊಂಡು ಆಫೀಸಿಗೆ ಬರೋದಕ್ಕೆ ರೆಡಿ ಆಗಿದ್ಯಾ, ಆದ್ರೆ ಡೆಲಿಗೇಟ್ಸ್ ಹತ್ರ ಹೇಗ್ ಮಾತಾಡ್ಬೇಕು ಗೊತ್ತಾ? ಅಷ್ಟೇ ಯಾಕೆ, ನಮ್ ಎಜುಕೇಶನ್ ಮಿನಿಸ್ಟರ್ ಯಾರು ಗೊತ್ತಾ? ಸಮ್ಮಿಟಿಗೆ ಯಾರ್ಯಾರು ಬರ್ತಾರೆ ಗೊತ್ತಾ? ಕನಿಷ್ಠ ನೀನ್ ಏನ್ ಮಾತಾಡ್ಬೇಕೋ ಐಡಿಯಾ ಇದೆಯಾ? ವಾಣಿ ಹಾಗೆ ಆವಾಗ ಆಡಿದ ನಾಟಕ ಬೇರೆ, ಆದ್ರೆ ಇವಾಗ ಬದಲಾಗಿರೋ ಆಟ ಬೇರೆ. ಏನೂ ಗೊತ್ತಿಲ್ಲದೆ ಬಂದು ಫೂಲ್ ಆಗೋದಕ್ಕಿಂತ ಸುಮ್ಮನೆ ಇದ್ದು ಮರ್ಯಾದೆ ಉಳಿಸ್ಕೊ. ಯಾಕೆ ಸುಮ್ಮನಾಗ್ಬೇಕು? ಯಾರಿಗೋಸ್ಕರ ಸುಮ್ಮನಾಗ್ಬೇಕು? ನೀನ್ ಬಂದು ದೀಪ ಆರಿಸಿದ ತಕ್ಷಣ ನನ್ನ ಕಾನ್ಫಿಡೆನ್ಸ್ ಕಮ್ಮಿ ಆಗಲ್ಲ. ನೀನ್ ಕೇಳಿದ್ದೇನು ನನಗೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನನಗೆ ಚೆನ್ನಾಗಿ ಬರೋದೊಂದೇ, ನಗ್ನಗ್ತಾ ಜನರ ಜೊತೆ ಮಾತಾಡೋದು, ಅವ್ರಿಗೆ ನೋವಾಗದೇ ಇರೋ ಹಾಗೆ ನೋಡ್ಕೊಳ್ಳೋದು. ಏಯ್, ಇಂಥ ನೀತಿ ಮಾತುಗಳು ಮನೆಯಲ್ಲೋಕೆ, ಆದ್ರೆ ನೀನ್ ಬರೋದು ಆಫೀಸ್ ಅಮ್ಮ. ಆ ವಿಷಯ ಮರ್ತೋಗ್ಬೇಡ. ಏನು ಹೆದರ್ಸ್ತಿದ್ಯಾ? ಇಲ್ಲ, ನಿನ್ ಕ್ಯಾಲಿಬರ್ನ ನೆನಪು ಮಾಡ್ತಿದ್ದೀನಿ.
ಇವತ್ ನಿನ್ ಜೊತೆ ಡೇ ಪೂರ್ತಿ ಇದ್ದು ನಿನಗೆ ಅಸೆಸ್ ಮಾಡೋದು ನಾನೇ ಅಂತ ಹೇಳ್ತಿದ್ದೀನಿ. ಸಾಕ್ ನಿಲ್ಸು. ಈಗ ಭಯ ಪಡಿಸೋದಲ್ಲ, ಇಷ್ಟು ಸಲ ನನ್ ಜೊತೆ ಸ್ಪರ್ಧೆ ಮಾಡಿ ಸೋತೋದ್ಮೇಲೆ ಒಳ್ಳೆಯವಳಾಗೋದನ್ನ ಕಲ್ತ್ಕೋ. ಅದೃಷ್ಟನ ಬೇಸ್ ಮಾಡ್ಕೊಂಡ್ ಗೆಲ್ಲೋಳ್ ನೀನು. ನಿನ್ ಹತ್ರ ನಾನ್ ಕಲಿಯೋದೇನೋ. ಕಷ್ಟಕ್ಕೆ ಒಳ್ಳೆತನಕ್ಕೆ ಯಾವಾಗ್ಲೂ ಸಹಾಯ ಮಾಡೋದೇ ಅದೃಷ್ಟ. ನಿನ್ನಲ್ಲಿರೋ ಸ್ವಾರ್ಥದ ಜೊತೆ ಸ್ನೇಹ ಮಾಡೋದು ಸೋಲು. ಅದ್ ಎಷ್ಟೇ ಜನ್ಮ ಎತ್ತಿದ್ರು ನಿಂಗೆ ಅರ್ಥ ಆಗಲ್ಲ ಅಂತ ಗೊತ್ತಿದ್ರು ಕೂಡ ಹೇಳ್ತಿದ್ದೀನಿ ನೋಡು, ಇದು ನನ್ನ ಅಮಾಯಕತನ. ನಿನ್ ಕಾನ್ಫಿಡೆನ್ಸ್ ಓವರ್ ಆಗಿದೆ. ಕಾರಣ ಮನೆಯವ್ರ ಎನ್ಕರೇಜ್ಮೆಂಟ್ ಇಂದ ಆಗಿರ್ಬೋದು. ನೀನ್ ಹೇಳ್ತಿರೋ ಕಷ್ಟ ಅದೃಷ್ಟ ಇವತ್ ನೋಡ್ತೀನಲ್ವಾ, ಅದಾದ್ಮೇಲೆ ಮಾತಾಡ್ತೀನಿ. ಹೋಗಿ ರೆಡಿ ಆಗು. ಈ ಗೆಟಪ್ ಅಲ್ಲಿ ಬಂದ್ರೆ ನೀನ್ ಗೇಟ್ ಒಳಗ್ ಕೂಡ ಬರೋದಕ್ ಬಿಡಲ್ಲ.